4-5 ದಿನ ಆಗಿಲ್ಲ ಬಂದು ನೀರು ಬಿಟ್ಟು. ಇಷ್ಟು ಬೇಗ ಆಗಲಿ ಹಿಂಗೆಲ್ಲ ಸುಟ್ಟಿಕ್ಕವ್ರೆ ಅಂದ್ರೆ ಇನ್ನು ಅವ್ರ ಮನೆ ಹಾಳಾಗೋಗ. ನಾವೇನಾದರೂ ಹಬ್ಬ ಹರಿದಿನದಲ್ಲಿ ಉಪವಾಸ ಇರ್ತೀವಲ್ಲ, ಆವಾಗ ಗ್ಯಾಸ್ಟ್ರಿಕ್ ಆಗಿರುತ್ತೆ. ಅದು ಊಟ ಮಾಡೋದಕ್ಕೆ ಮುಂಚೆ ಇದ್ರ ಸೊಪ್ಪನ್ನ, ಎಳೆ ಸೊಪ್ಪನ್ನ ಬೇಯಿಸಿ ರಸ ಕುಡಿದು ಆನಂತರ ನಾವು ಊಟ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಬರಲ್ಲ ಅಂತ ಹೇಳ್ತಾರೆ. ಇನ್ನೇನು ಮಾಡ್ಬೇಕು ಕೆಲಸ? ಫುಲ್ ಎಲ್ಲ ಅಲ್ಲಿ ಮಾವಿನ ತೋಟಗಳು ಎಲ್ಲ ಇದೆ, ಎಲ್ಲನೂ ಸುಟ್ಟೋಗ್ಬಿಟ್ಟಿದೆ. ಸೊ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ತುಂಬ ದಿನವೇ ಆಗಿತ್ತು ತೋಟದ ಕಡೆ ಬಂದು. ಇವತ್ತು ಬಂದಿದ್ದೀನಿ ನೋಡೋಣ ಅಂತ. ಯಾಕಂದರೆ ಯಾರೋ ಹೇಳಿದ್ರು ತೋಟದ ಸುತ್ತಮುತ್ತ ಎಲ್ಲ ಬೆಂಕಿ ಇಟ್ಟಿದ್ದಾರೆ ಅಂತ. ಸೊ ಹಂಗಾಗಿ ಎಲ್ಲ ಹೋಗ್ಬೇಕಾಗಿತ್ತು, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಪೈಪ್ ಹಾಕಿರೋ ಲಾಕು, ಇದು ಪೈಪು ಎಡ್ಜಲ್ಲಿರೋದು. ಪೈಪಲ್ಲಿ ಏನಾದರೂ ಗಲೀಜಿದ್ರೆ ಹೋಗಲಿ ಅಂತ ಈ ಲಾಕ್ನ ಈ ಥರ ಮುಂದಕ್ಕೆ ಹೇಳ್ಬಿಟ್ಬಿಟ್ರೆ ನೋಡಿ, ಈ ಥರ ಗಲೀಜು ನೀರೆಲ್ಲ ಈಚೆಗೆ ಬರುತ್ತೆ. ನವಿಲಾದ್ರೆ ಅಡ್ಕಂತವೆ ಅಂತನಾ? ಬೆದ್ರು ಗೊಂಬೆ ಮಾಡ್ತಾಯಿದ್ದೀವಿ ಇವಾಗ. ಏನಕ್ಕೆ ಅಂತ ಗೊತ್ತಾ, ಇಲ್ಲಿ ಡ್ರಿಪ್ಪಿನ ಪೈಪ್ ಇದೆ. ಇದು ಎಷ್ಟು ಸರಿ ಅದನ್ನು ಸರಿ ಮಾಡಿದ್ರೂ ಏನೋ ಬಂದು ಎಲ್ಲ ಕಚ್ಬಿಟ್ಟು ಹೋಗ್ತೈತೆ. ಅದಕ್ಕೆ ನೀರೆಲ್ಲ ಇಲ್ಲೇ ಲೀಕಾಗಿ ವೇಸ್ಟ್ ಆಗೋದ್ರಿಂದ ಬೆದ್ರು ಗೊಂಬೆ ಏನಾದರೂ ಮಾಡಿ ನಿಲ್ಸಿದ್ರೆ ಎದ್ರಕಂತವೇನೋ ಅಂತೇಳಿ ಅದಕ್ಕೆ ಏನೇನು ಮಾಡ್ತಾಯಿದ್ದೀವಿ ಅಂತ ನೋಡಿ. ಅದೇ ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲೆಲ್ಲನೂ ಬೆಂಕಿ ಇಟ್ಬಿಟ್ಟಿದ್ದಾರೆ, ಮರಗಳೆಲ್ಲನೂ ಸುಟ್ಟೋಗ್ಬಿಟ್ಟಿದೆ. ಸೊ ಮಧ್ಯದಲ್ಲಿ ರೋಡ್ ಇದೆ, ರೋಡಿಂದ ಆ ಕಡೆಗೂ ಫುಲ್ ಎಲ್ಲ ಅಲ್ಲಿ ಮಾವಿನ ತೋಟಗಳು ಎಲ್ಲ ಇದೆ, ಎಲ್ಲನೂ ಸುಟ್ಟೋಗ್ಬಿಟ್ಟಿದೆ. ಸೊ ರೋಡ್ ಮಧ್ಯದಿಂದ ಹಾರಿ ಆ ಕಡೆಗೆ ಬೆಂಕಿ ಹೆಂಗೆ ತಾಗ್ತು ಅಂತ ಗೊತ್ತಿಲ್ಲ. ಆ ಕಡೆನೂ ಫುಲ್ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಆ ಕಡೆ ಬಂದು ನೀಲಗಿರಿ ತೋಟ ಇದೆ, ಅದು ಕೂಡ ಸುಟ್ಟೋಗಿದೆ. ಈ ಮರಗಳು ಸುತ್ತಮುತ್ತ ಕಾಡು ಥರ ಇತ್ತಿಲ್ಲೆಲ್ಲನೂ. ನಾನು ನಿಮಗೆ ಎಷ್ಟೊಂದು ಸರಿ ತೋರಿಸಿದ್ದೆ. ಇದೆಲ್ಲನೂ ಕೂಡ ಸುಟ್ಟೋಗ್ಬಿಟ್ಟೈತಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಒಣಗಿರುತ್ತಲ್ಲ ಗಿಡಗಳೆಲ್ಲ, ಹಾಗಾಗಿ ಎಲ್ಲನೂ ಕೂಡ ಸುಟ್ಟೋಗ್ಬಿಟ್ಟಿದೆ. ನೋಡಿ, ಇದು ದೊಡ್ಡ ಬಿದ್ರು ಮಳೆ ಎಷ್ಟು ದೊಡ್ಡದಾಗಿತ್ತು ಗೊತ್ತಾ, ಗ್ರೀನಾಗಿ. ನಾನು ನಿಮ್ಗೆ ಹೇಳಿದ್ದೆ ಲಾಸ್ಟ್ ಟೈಮು ವಸಂತ ಕಾಲದಲ್ಲಿ ಹೆಂಗೆ ಸಿಗುತ್ತೆ ಮರ ಹಸ್ರುಗಿದೆ ಅಂತ. ನೋಡಿ, ಅದು ಇವತ್ತೆಲ್ಲ ಹಿಂಗೆ ಸುಟ್ಟು ಕರಕಲಾಗ್ಬಿಟ್ಟೈತೆ ಮರ ಎಲ್ಲ. ಸೊ ಯಾರೋ ಬೇಕಂತಲೇ ಇಕ್ಕಿರ್ತಾರೆ ಫ್ರೆಂಡ್ಸ್ ಇದನ್ನೆಲ್ಲನೂ ಬೆಂಕಿನ. ಸುಮ್ಮನೆ ಅದೇ ಈ ಥರ ಎಲ್ಲ ಸುಟ್ಟೋಗಲ್ಲ. ಬಿದ್ರು ಬೊಂಬೆಲ್ಲ ಹತ್ಕೊಂಡು ಉರಿದು ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ಇಷ್ಟೆಲ್ಲ ಉರಿಬೇಕಾದ್ರೆ ಮೇಲ್ಗಡೆನೇ ಲೈನ್ ಇದೆ, ಬಟ್ ಲೈನ್ಗೇನೂ ತೊಂದರೆ ಆಗಿಲ್ಲ. ಕಾಣಿಸ್ತಾ ಇದೆಯಾ? ಮರದಲ್ಲೆಲ್ಲನೂ ಕೂಡ ಒಳ್ಳೆ ಅಲಸಂಡೆಕಾಯಿ ತಪ್ಪರು ಬರುತ್ತಲ್ಲ, ಆ ರೀತಿಯಾಗ ಮರದಲ್ಲಿ ನೇತಾಡ್ತಾ ಇದ್ದಾವೆ ಕಾಯೆಲ್ಲ. ಇದೇನೇ ಫ್ರೆಂಡ್ಸ್ ಅಕ್ಷೆ ಮರ ಅಂತಂದರೆ, ಇದ್ರ ಬೀಜನೇ ಮೆಡಿಕಲ್ ಸ್ಟೋರಲ್ಲೆಲ್ಲ ಡಬ್ಬದಲ್ಲಿ ತುಂಬಿ ಪ್ಯಾಕ್ ಮಾಡಿ ಅದಕ್ಕೆ ಒಂದು ಸ್ಟಿಕ್ಕರ್ನ ಅಂಟಿಸಿ ಒಂದು ಬೆಲೆ ಅನ್ನೋದನ್ನ ಅವರು ಇದಕ್ಕೆ ಮಾಡಿದ್ದಾರೆ. ಸೊ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತ. ಅಷ್ಟೇ ಅಲ್ಲ, ಉಪವಾಸ ಇದ್ದಾಗ ಗ್ಯಾಸ್ಟ್ರಿಕ್ ಏನಾದರೂ ಆದರೆ ಇದ್ರ ಸೊಪ್ಪನ್ನ ಎಳೆದನ್ನ ತೊಗೊಂಡು ಬೇಯಿಸ್ಕೊಂಡು ಕುಡಿದು ಆನಂತರ ನಾವು ಊಟ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಬರಲ್ಲ ಅಂತ ಕೂಡ ಹೇಳ್ತಾರೆ. ಸೊ ಈ ಮರ ಗಿಡಗಳಿಗೆ ಎಷ್ಟು ಯೂಸ್ಫುಲ್ಲು, ನೆರಳು ಕೊಡುತ್ತೆ, ಹಾಗೆ ಗೊಬ್ಬರ ಕೂಡ ಆಗುತ್ತೆ. ಅದ್ರ ಜೊತೆಗೆ ಮನುಷ್ಯಗೂ ಕೂಡ ತುಂಬಾ ಒಂದು ಹೆಲ್ತಿಗೆ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ತಪ್ಪಡೆ ಹಾಗೆ ಹರಿದು ಸೌಂಡ್ ಕೂಡ ಕೇಳಿಸ್ತಾ ಇದೆ. ಇಲ್ಲಿ ಹಾಗೆ ಮುಂದೆ ಕಾಣಿಸ್ತಾ ಇರೋದು ಈ ಕೆರೆ ಹೆಸರು ಬಂದು ದೇವರು ಅಮ್ಮಣಿ ಕೆರೆ ಅಂತ ಹೇಳಿ. ಈ ಕೆರೆಯಲ್ಲಿ ದೇವ್ರುಗಳ್ನ ಪುಣ್ಯ ಮಾಡೋದಕ್ಕೆ ಅಂತ ಕರ್ಕೊಂಬರ್ತಾರೆ.
ಯಾವಾಗ ನೋಡಿದ್ರೂ ಇದೇ ಥರನೇ ದೇವ್ರುಗಳ್ನ ಕರ್ಕೊಂಬಂದು ಒಂದು ಪುಣ್ಯ ಅಂತೇಳಿ ಮಾಡಿಸ್ತಾ ಇರೋದ್ರಿಂದಾಗಿ ಸೌಂಡ್ ಯಾವಾಗಲೂ ಇರುತ್ತೆ. ಸುತ್ತ ಊರೇ ಅಲ್ಲ, ತುಂಬ ದೂರದಿಂದ ಕೂಡ ಕರ್ಕೊಂಬಂದು ಈ ದೇವ್ರ ಕೆರೆಯಲ್ಲಿ ದೇವ್ರಿಗೆ ಪುಣ್ಯ ಅಂತೇಳಿ ಪೂಜೆ ಮಾಡಿಸ್ಬಿಟ್ಟು ಹೋಗ್ತಾರೆ ಫ್ರೆಂಡ್ಸ್. ಲಾಸ್ಟ್ ಟೈಮ್ ಎಲ್ಲ ಮಳೆ ಬಂದು ತುಂಬಾ ತುಂಬ್ಕೊಂಬಿಟ್ಟಿತ್ತು. ಫುಲ್ ಎಲ್ಲ ಒಳ್ಳೆ ಎಲ್ಲ ಅಕ್ಕಪಕ್ಕ ಜಮೀನಿಗೆ ಹೋಗೋ ಥರ. ಆ ಟೈಮಲ್ಲಿ ಮರಗಳೆಲ್ಲ ಮೊದಲೆಲ್ಲ ತುಂಬ ನೀರಿಲ್ಲದೆ ಇರುವಾಗ ದೊಡ್ಡ ದೊಡ್ಡ ಮರ ಬೆಳೆದಿದ್ವು ಇದ್ರೊಳಗೆಲ್ಲನೂ. ಆ ಮರ ಎಲ್ಲ ಮಳೆ ಯಾವಾಗ ಜಾಸ್ತಿ ಆಗಿ ನೀರು ಯಾವಾಗಲೂ ತುಂಬ್ಕೊಂಬಿಡ್ಲಿ ವರ್ಷ ಪೂರ್ತಿ ಎಲ್ಲ ಒಣಗೋಗಿದೆ ಫ್ರೆಂಡ್ಸ್, ಆ ದೊಡ್ಡ ದೊಡ್ಡ ಮರಗಳೆಲ್ಲನೂ. ಸೊ ನೀವು ನೋಡ್ಬೋದು ಇಲ್ಲೆಲ್ಲ ಮರದ ಬುಡದಲ್ಲೆಲ್ಲನೂ ಕೂಡ ಒಣಗಿರೋ ಮಣ್ಣೊಳಗಡೆ ಏನೋ ಹಂದಿನೋ ಏನೋ ಬಂದು ಗೂಟ ಹಾಕಿರೋ ಥರ ಕಾಣಿಸುತ್ತೆ. ಬಟ್ ಯಾವುದೇ ಕಾಡು ಪ್ರಾಣಿ ಅಲ್ಲ ಇದು. ಅದ್ರ ಬದಲಾಗಿ ಇಲ್ಲೆಲ್ಲ ಬರ್ತಾ ಇರೋದು ನವಿಲುಗಳ್ನ ಹೊಡೆಯೋಂಗಿಲ್ಲ ಅಂತ ಹೇಳ್ತಾರಲ್ಲ, ಸಾಯಿಸೋಂಗಿಲ್ಲ ಅಂತ. ಹಂಗಾಗಿ ತುಂಬಾ ಜಾಸ್ತಿ ಆಗಿರೋದ್ರಿಂದ ಇಲ್ಲೆಲ್ಲನೂ ಕೂಡ ನವಿಲುಗಳು ಕೋಳಿ ಥರ ಎಲ್ಲ ಬಂದೆಲ್ಲ ಮಣ್ಣೆಲ್ಲ ಕೆದಕಿ ಹುಳನೆಲ್ಲ ಆಯ್ಕೊಂಡು ತಿಂತವೆ. 4-5 ದಿನ ಸುಟ್ಟು ಕರ್ಕಲೆದ್ದೋಗೋದು ಹೋಗುತ್ತೆ. ಒಳಗಡಿಕೆಲ್ಲ ಬರೋಂಗೆ ಇಕ್ಕವ್ರೆ ಅಂದ್ರೆ ಎಂಥ ಮಿಂಡ್ರುಗುಟ್ಟು ನನ್ನ ಮಕ್ಳು ಇರ್ಬೇಕು ಅವರು. ನೀರಿನ ಪೈಪ್ ಸುಟ್ಟೋಗಿ ಹಂಗೆ ನೀರು ಓದ್ತಾಯಿದೆ, ಮೆಲ್ಟಾಗಿ ಹೋಗೋದು. ಮೊನ್ನೆ ಒಂದು ಯೂಟ್ಯೂಬಲ್ಲಿ ನೋಡಿದೆ, ಯಾರ್ದೋ ತೋಟಕ್ಕೆ ಹಿಂಗೆ ಸಿಟಿಯಿಂದ ಹೋಗಿ ಮಾಡೋ ಅಂಥ ತೋಟಕ್ಕೆ ಬೆಂಕಿ ಇಕ್ಕಿರೋದು ಫುಲ್ಲು. ಇನ್ನೆಂಥ ಕಚಡ ನನ್ನ ಮಕ್ಕಳಾಗಿರ್ಬೋದು ಈ ಥರ ಬೆಂಕಿ ಇಕ್ಕವ್ರ ಗಿಡ ಒಣಗೋವಂಗೆ ಅಂದರೆ. ಅವ್ರ ಮನೆ ಹಾಳಾಗೋಗ ಹೆಂಗೆ ತೆಂಗಿನ ಗಿಡಕ್ಕೆಲ್ಲ ಬೆಂಕಿ ಇಕ್ಕಿ ಹಾಳು ಮಾಡ್ತಾರೋ ಅವ್ರ ಮನೇನೂ ಹಂಗೆ ಸುಟ್ಟೋತದೆ. 4-5 ದಿನ ಆಗಿಲ್ಲ ಬಂದು ನೀರು ಬಿಟ್ಟು, ಇಷ್ಟು ಬೇಗ ಆಗಲಿ ಹಿಂಗೆಲ್ಲ ಸುಟ್ಟಿಕ್ಕವ್ರೆ ಅಂದ್ರೆ ಇನ್ನು ಅವ್ರ ಮನೆ ಹಾಳಾಗೋಗ. ಜನಕ್ಕೆ ಸುಮ್ಮನಿರೋಕ್ಕಾಗಲ್ಲ, ಕಡಿತಿರ್ತದೆ ಹಂಗೆ. ಏನು ಮಾಡೋಣ ಯಾರ ಮನೆ ಹಾಳು ಮಾಡೋಣ, ಯಾರು ತೋಟ ಹಾಳು ಮಾಡೋಣ, ಯಾರು ಮಾಡ್ತಾವ್ರೆ ಅಂತ ಅದಕ್ಕೆ ಬೆಂಕಿ ಇಕ್ಕೋದು. ಅವ್ರ ಮನೆ ಹಾಳಾಗೋಗ. ಎಲ್ಲಿ ನೋಡ್ರು ಇದೆ ಒಟ್ಟೂರ್ಕರು ಜನಗಳು. ಯಾವ ಬೇವರ್ಸಿ ನನ್ನ ಮಕ್ಕಳು ಅವ್ರ ವಂಶ ಹಂಗೆ ಹಾಳಾಗೋಗ್ಲಿ. ತೆಂಗಿನ ಮರಗಳು ಹೆಂಗೆ ಹಾಳಾಗೋಗ್ತಾವೋ ಹಂಗೆ ಹಾಳಾಗೋಗ್ಲಿ ಅವ್ರ ವಂಶನ, ನಿರ್ವಂಶವಾಗಿ ಹೊರಟೋಗ್ಲಿ. ಪಕ್ಕದಾಗಿರೋದು ನಮ್ಮದೇ ಅಂದಮೇಲೆ ನನ್ನ ಮಕ್ಕಳು ಬಂದು ಬೆಂಕಿ ಇಕ್ಕನಿಲ್ಲಿ.